ಧಾನ್ಯಗಳನ್ನು ಅಡುಗೆ ಮಾಡಲು ಬಳಸುವ ಮೊದಲು ಅದನ್ನು ನೀರಿನಲ್ಲಿ ನೆನೆಯಲು ಹಾಕ್ತೇವೆ. ಧಾನ್ಯಗಳನ್ನು ತೆಗೆದ ಬಳಿಕ ಇಂತಹ ನೀರನ್ನು ಚೆಲ್ಲುತ್ತೇವೆ. ಇದರಲ್ಲಿ ಕಡಲೆ ಕೂಡ ಒಂದಾಗಿದೆ. ಯಾವುದೇ ಖಾದ್ಯಕ್ಕೆ ನಾವು ಕಡಲೆ ಬಳಸುವ ಮೊದಲು ಅದನ್ನು ನೀರಿನಲ್ಲಿ ನೆನೆಯಲು ಹಾಕುತ್ತೇವೆ. ಈ ವೇಳೆ ನೆನೆಸಿದ ನೀರನ್ನ ಅಕ್ವಾಫಾಬ್ ಎಂದು ಕರೆಯಲಾಗುತ್ತದೆ. ನಾವೆಲ್ಲರೂ ಸಾಮಾನ್ಯವಾಗಿ ಧಾನ್ಯಗಳನ್ನ ಅದರಲ್ಲೂ ಕಡಲೆ ಬೀಜವನ್ನ ನೆನೆಯಲು ಹಾಕುವಂತಹ ನೀರು ಅಕ್ವಾಫಾಬ್. ಇದೊಂದು ಇಟಲಿ ಶಬ್ದ. ನೆನೆಸಲು ಹಾಕಿದ ನೀರನ್ನು ಹಾಗೆ ನಾವು ಚೆಲ್ಲಿ ಬಿಡುತ್ತೇವೆ. ಆದರೆ ಇತ್ತೀಚೆಗೆ ಯಾರೋ ಒಬ್ಬರು ಇದರ ಲಾಭಗಳನ್ನ ತಿಳಿದುಕೊಂಡರು. ಇದರ ಬಳಿಕ ಕೇಳುವುದೇ ಬೇಡ, ಇದು ಸಸ್ಯಾಹಾರಿಗಳಿಗೆ ಮೊಟ್ಟೆಗೆ ಪರ್ಯಾಯವಾಗಿ ಬಿಟ್ಟಿದೆ. ಇದರಲ್ಲಿ ಇರುವಂತಹ ಪೋಷಕಾಂಶಗಳು ಯಾವುದು ಎನ್ನುವುದರ ಬಗ್ಗೆ ಇನ್ನಷ್ಟು ಅಧ್ಯಯನ ನಡೆಸಬೇಕಾಗಿದೆ. ಆದರೆ ಇದನ್ನು ಯಾವ ರೀತಿಯಲ್ಲಿ ಬಳಸಿಕೊಳ್ಳಬಹುದು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇಂದಿನ ದಿನಗಳಲ್ಲಿ ಕಡಲೆ ನೆನೆಸಲು ಹಾಕಿದ ನೀರು ಹೆಚ್ಚು ಜನಪ್ರಿಯವಾಗುತ್ತಿದೆ. ಯಾಕೆಂದ್ರೆ ಇದರಲ್ಲಿ ಹಲವಾರು ರೀತಿಯ ಆರೋಗ್ಯದ ಗುಣಗಳು ಇವೆ. ಕಡಲೆ ನೆನೆಸಿದ ನೀರಿನಲ್ಲಿ ಇರುವಂತಹ ಕೆಲವು ಲಾಭಗಳ ಬಗ್ಗೆ ತಿಳಿದರೆ ಆಗ ಖಂಡಿತವಾಗಿಯೂ ನಿಮಗೆ ಅಚ್ಚರಿಯಾಗಬಹುದು. ಕಡಲೆ ಖಾದ್ಯ ತಯಾರಿಸುವ ಮೊದಲು ನೀವು ಇದನ್ನ ನೀರಿನಲ್ಲಿ ನೆನೆಸಲು ಹಾಕಿದರೆ ಆಗ ನೀವು ಇದನ್ನ ಬಳಸಬಹುದು. ಇಲ್ಲವಾದಲ್ಲಿ ಕೆಲವು ಗಂಟೆಗಳ ಕಾಲ ಕಡಲೆಯನ್ನ ನೆನೆಸಲು ಹಾಕಿ ಮತ್ತು ಇದರ ಬಳಿಕ ನೀರನ್ನ ಸೋಸಿಕೊಳ್ಳಿ. ಸಸ್ಯಾಹಾರಿಗಳು ಮೊಟ್ಟೆ ಸೇವಿಸದೇ ಇರುವ ಕಾರಣದಿಂದಾಗಿ ಇದನ್ನ ನೀವು ಮೊಟ್ಟೆಗೆ ಪರ್ಯಾಯವಾಗಿ ಬಳಸಬಹುದು. ಈ ನೀರನ್ನು ತುಂಬಾ ಕಲಸಿಕೊಂಡರೆ ಆಗ ತುಂಬಾ ನೊರೆ ಮತ್ತು ನಯವಾಗುವುದು. ಈ ನೊರೆಯು ಕ್ರೀಮ್ ಅಥವಾ ಮೊಟ್ಟೆಯ ಬಿಳಿ ಲೋಳೆಯ ನೊರೆಯಂತೆ ಕಂಡುಬರುವುದು. ಹೀಗಾಗಿ ಇದನ್ನು ಮೊಟ್ಟೆಗೆ ಪರ್ಯಾಯವಾಗಿ ಬಳಸಲಾಗುತ್ತಿದೆ. ಇನ್ನು ವಿವಿಧ ರೀತಿಯ ಮಯೋನೀಸ್ ತಯಾರಿಸಿಕೊಳ್ಳಲು ಬಳಸುವ ಮೊಟ್ಟೆಯ ಬಿಳಿ ಭಾಗಕ್ಕೆ ಪರ್ಯಾಯವಾಗಿ ನೀವು ಇದನ್ನ ಬಳಸಬಹುದಾಗಿದೆ. ಇಂತಹ ಗುಣವು ಇದಕ್ಕೆ ಹೇಗೆ ಬಂದಿದೆ ಎನ್ನುವುದು ಮಾತ್ರ ತಿಳಿದು ಬಂದಿಲ್ಲ. ಆದರೆ ಪ್ರೋಟೀನ್ ಮತ್ತು ಪಿಷ್ಟದ ಸಮತೋಲನದಿಂದಾಗಿ ಇದು ಬಂದಿರಬಹುದು ಎಂದು ಹೇಳಲಾಗುತ್ತಿದೆ. ಇದನ್ನು ಹೆಚ್ಚಾಗಿ ಮೊಟ್ಟೆಯ ಬಿಳಿ ಭಾಗಕ್ಕೆ ಪರ್ಯಾಯವಾಗಿ ಬಳಸಲಾಗುತ್ತಿದೆ. ಮೊಟ್ಟೆಯ ಅಲರ್ಜಿ ಇರುವವರು ಕೂಡ ಇದನ್ನ ಬಳಸಬಹುದು. ಅಷ್ಟೇ ಅಲ್ಲದೆ ಮೊಟ್ಟೆಯಂತೆಯೇ ಕೆಲವು ಜನರಿಗೆ ಲ್ಯಾಕ್ಟೋಸ್ ಅಸಹಿಷ್ಣುತೆ ಇರುವುದು. ಹೀಗಾಗಿ ಅವರಿಗೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನ ತಿನ್ನಲು ಆಗುವುದಿಲ್ಲ. ಹಾಲಿನ ಉತ್ಪನ್ನಗಳಿಗೆ ಮಾರುಕಟ್ಟೆಯಲ್ಲಿ ಹಲವಾರು ಪರ್ಯಾಯಗಳು ಇವೆ ಮತ್ತು ಇದರಲ್ಲಿ ಕಡಲೆ ನೆನೆಸಿದ ನೀರು ಕೂಡ ಒಂದಾಗಿದೆ. ಹಾಲು ಮತ್ತು ಬೆಣ್ಣೆಗೆ ಪರ್ಯಾಯವಾಗಿ ಬೇಕಿಂಗ್ ತಿಂಡಿಗಳಿಗೆ ಇದನ್ನ ಬಳಸಬಹುದಾಗಿದೆ. ಇದನ್ನು ಬಳಸಿಕೊಂಡು ನೀವು ಇದರಿಂದ ವಿವಿಧ ರೀತಿಯ ಖಾದ್ಯಗಳನ್ನ ತಯಾರಿಸಿಕೊಳ್ಳಬಹುದು. ಇನ್ನು ಧಾನ್ಯಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ಇದೆ. ಕಡಲೆ ಬೀಜದ ನೀರಿನಲ್ಲಿ ಪ್ರೋಟೀನ್ ತುಂಬಾ ಕಡಿಮೆ ಇದೆ. ಫಿನಿಲ್ಕೆಟೋನುರಿಯಾ ಎನ್ನುವ ಪರಿಸ್ಥಿತಿ ಇರುವ ಜನರಿಗೆ ಇದು ತುಂಬಾನೇ ಒಳ್ಳೆಯದು. ತಳಿ ರೂಪಾಂತರಗೊಂಡು ಬರುವಂತಹ ಪರಿಸ್ಥಿತಿ ಇದಾಗಿದೆ. ಇದು ದೇಹದಲ್ಲಿ ಅಮಿನೋ ಆಮ್ಲದ ಪ್ರಮಾಣವನ್ನ ಹೆಚ್ಚಿಸುವುದು. ಇದರಿಂದಾಗಿ ಬುದ್ಧಿವಂತೆ ಕೊರತೆ ಮತ್ತು ಮೆದುಳಿಗೆ ಹಾನಿಯಾಗಬಹುದು. ಇದರಿಂದಾಗಿ ಇಂತಹ ಜನರಿಗೆ ಕಡಿಮೆ ಪ್ರೋಟೀನ್ ಸೇವಿಸಲು ಸೂಚಿಸಲಾಗುತ್ತದೆ. ಹೀಗಾಗಿ ಕಡಲೆ ನೆನೆಸಿದ ನೀರು ತುಂಬಾ ಸಹಾಯಕಾರಿಯಾಗಿದೆ. ನಾವು ಸೇವಿಸುವ ಎಲ್ಲ ಬಗೆಯ ಆಹಾರ ಪದಾರ್ಥಗಳಲ್ಲಿ ಕಾಳುಗಳಿಗೆ ಹಾಗೂ ಬೇಳೆಗಳಿಗೆ ವಿಶೇಷವಾದ ಸ್ಥಾನವಿದೆ. ಏಕೆಂದರೆ ಬೇರೆ ಆಹಾರ ಪದಾರ್ಥಗಳಿಗೆ ಹೋಲಿಸಿದರೆ ಇವುಗಳಿಂದ ನಮ್ಮ ದೇಹಕ್ಕೆ ಸಿಗುವ ಪೌಷ್ಟಿಕ ಸತ್ವಗಳ ಪ್ರಮಾಣ ತುಂಬಾ ಹೆಚ್ಚಾಗಿರುತ್ತದೆ. ಮಾಂಸಾಹಾರ ಸೇವನೆ ಮಾಡದೆ ಕೇವಲ ಸಸ್ಯಾಹಾರಗಳ ಮೇಲೆ ಅವಲಂಬಿತರಾಗಿರುವವರಿಗಂತೂ ಹೇಳಿ ಮಾಡಿಸಿದ ಆಹಾರಗಳಿವೆ. ಮನೆಯಲ್ಲಿ ತಯಾರು ಮಾಡುವ ವಿವಿಧ ಬಗೆಯ ಖಾದ್ಯಗಳಿಗೆ ನಾವು ಬಗೆ ಬಗೆಯ ಬೇಳೆಗಳನ್ನ ಬಳಕೆ ಮಾಡುತ್ತೇವೆ. ಒಂದೊಂದು ಬಗೆಯ ಬೇಳೆಕಾಳುಗಳು ನಮ್ಮ ಆರೋಗ್ಯಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಒಂದೊಂದು ಬಗೆಯ ಪ್ರಯೋಜನಗಳನ್ನ ಕೊಡುತ್ತಾ ಹೋಗುತ್ತವೆ. ಅದರಲ್ಲಿ ಕೆಂಪು ಬಣ್ಣದ ಬೇಳೆಕಾಳುಗಳು ಅತಿ ಹೆಚ್ಚಿನ ಪ್ರಮಾಣದ ನಾರಿನ ಅಂಶ, ಪ್ರೋಟೀನ್ ಅಂಶ, ವಿಟಮಿನ್ ಮತ್ತು ಖನಿಜಾಂಶಗಳನ್ನ ನಮಗೆ ಒದಗಿಸುತ್ತದೆ. ಹಾಗಾದ್ರೆ ಕೆಂಪು ಬಣ್ಣದ ಬೇಳೆಕಾಳುಗಳ ಆರೋಗ್ಯದ ಪ್ರಯೋಜನಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಖ್ಯವಾಗಿ ಮಧುಮೇಹ ಇರುವವರಿಗೆ ಕೆಂಪು ಬಣ್ಣದ ಬೇಳೆಕಾಳುಗಳಿಂದ ಸಾಕಷ್ಟು ಅನುಕೂಲವಿದೆ. ಏಕೆಂದ್ರೆ ಈ ಬೇಳೆಕಾಳುಗಳಲ್ಲಿ ಸಿಗುವಂತಹ ನಾರಿನಾಂಶ ಮಧುಮೇಹಿಗಳು ಸೇವಿಸಿದ ಆಹಾರವನ್ನ ನಿಧಾನವಾಗಿ ಜೀರ್ಣ ಮಾಡುವ ಮೂಲಕ ಅವರ ಆಹಾರದಲ್ಲಿನ ಸಕ್ಕರೆ ಪ್ರಮಾಣ ಬಹಳ ಬೇಗನೆ ರಕ್ತ ಸಂಚಾರದಲ್ಲಿ ಬೆರೆತು ಇಡೀ ದೇಹದ ತುಂಬಾ ಹಬ್ಬುವುದನ್ನ ತಡೆಗಟ್ಟುತ್ತದೆ. ಸಾಮಾನ್ಯವಾಗಿ ನಾವು ಸೇವಿಸುವ ಆಹಾರದಲ್ಲಿ
ಕಬ್ಬಿನ ಅಂಶ ಮತ್ತು ಮ್ಯಾಗ್ನೀಷಿಯಂ ಅಂಶ ನಮಗೆ ಸಿಕ್ಕಿದರೆ ಒಳ್ಳೆಯದು. ಅಂತಹ ಆಹಾರಗಳನ್ನ ಹುಡುಕುವ ಬದಲು ಪ್ರತಿದಿನದ ಆಹಾರ ತಯಾರಿಯಲ್ಲಿ ಕೆಂಪು ಬೇಳೆ ಕಾಳುಗಳನ್ನ ಬಳಕೆ ಮಾಡುವುದು ಸೂಕ್ತ. ಇನ್ನು ಕೆಂಪು ಬೇಳೆಗಳಲ್ಲಿ ಪೋಲೇಟ್ ಮತ್ತು ವಿಟಮಿನ್ ಬಿ ಅಂಶ ಸಾಕಷ್ಟು ಇದೆ. ಹಾಗಾಗಿ ಇದೊಂದು ವಿಟಮಿನ್ ಅಂಶದ ಪೂರಕ ಆಹಾರ ಎಂದು ಹೇಳಬಹುದು. ಕೆಂಪು ಬೇಳೆ ಕಾಳುಗಳ ಸೇವನೆಯಿಂದ ಸಾಕಷ್ಟು ಆರೋಗ್ಯದ ಪ್ರಯೋಜನಗಳು ಸಿಗುತ್ತವೆ. ಕೆಂಪು ಬೇಳೆ ಕಾಳುಗಳನ್ನ ಸೇವನೆ ಮಾಡುವುದರಿಂದ ಅದರಲ್ಲಿರುವ ಮ್ಯಾಗ್ನೀಷಿಯಂ ಅಂಶ ದೇಹದ ರಕ್ತ ಸಂಚಾರವನ್ನ ಅಭಿವೃದ್ಧಿಪಡಿಸಿ ದೇಹದ ಎಲ್ಲ ಅಂಗಾಂಗಗಳಿಗೆ ಆಮ್ಲಜನಕ ಮತ್ತು ಪೋಷಕ ಸತ್ವಗಳನ್ನ ತಲುಪುವಂತೆ ಮಾಡುತ್ತದೆ. ಹೃದಯದ ಅಪಧಮನಿಗಳ ಹಾನಿ ಉಂಟಾಗುವುದನ್ನು ತಪ್ಪಿಸಿ ಹೃದಯಕ್ಕೆ ಯಾವುದೇ ಆರೋಗ್ಯ ಸಮಸ್ಯೆ ಎದುರಾಗದಂತೆ ನೋಡಿಕೊಳ್ಳುತ್ತದೆ. ಕೆಂಪು ಬೇಳೆ ಕಾಳುಗಳಲ್ಲಿ ಕಂಡುಬರುವ ಅಧಿಕ ಪ್ರಮಾಣದ ನಾರಿನ ಅಂಶ ದೇಹದಲ್ಲಿ ಆರೋಗ್ಯಕರ ಕೊಲೆಸ್ಟ್ರಾಲ್ ಮಟ್ಟಗಳನ್ನ ನಿರ್ವಹಣೆ ಮಾಡುತ್ತದೆ. ಅಷ್ಟೇ ಅಲ್ಲದೆ ಕೆಂಪು ಬೇಳೆ ಕಾಳುಗಳಲ್ಲಿ ಕಡಿಮೆ ಪ್ರಮಾಣದ ಕ್ಯಾಲೋರಿ ಅಂಶಗಳು ಇರುವುದರಿಂದ ಮತ್ತು ಅತಿ ಹೆಚ್ಚಿನ ಪ್ರಮಾಣದ ನಾರಿನ ಅಂಶ ಮತ್ತು ಪ್ರೋಟೀನ್ ಅಂಶ ನಿಮ್ಮ ದೇಹ ಸೇರುವುದರಿಂದ ಬಹಳ ಬೇಗನೆ ನಮಗೆ ಹೊಟ್ಟೆ ಹಸಿವಾಗುವಿಕೆ ನಿವಾರಣೆ ಆಗುತ್ತದೆ. ಇದರಿಂದ ಬೇರೆ ಬಗೆಯ ಅನಾರೋಗ್ಯಕರ ಆಹಾರಗಳನ್ನು ಆಗಾಗ ಸೇವನೆ ಮಾಡಬೇಕು ಎನ್ನುವ ನಿಮ್ಮ ಬಯಕೆ ಇಲ್ಲವಾಗುತ್ತದೆ. ಇದರ ಜೊತೆಗೆ ನಿಮ್ಮ ದೇಹದಲ್ಲಿ ಈಗಾಗಲೇ ಶೇಖರಣೆಯಾಗಿರುವ ಬೊಜ್ಜಿನ ಅಂಶ ನಿಮ್ಮ ದೇಹದ ಪ್ರತಿದಿನದ ಕಾರ್ಯಚಟುವಟಿಕೆಗೆ ನೆರವಾಗುತ್ತದೆ. ಇನ್ನು ಕೆಂಪು ಬೇಳೆ ಕಾಳುಗಳಲ್ಲಿ ಕೇವಲ ವಿಟಮಿನ್ ಅಂಶ ಮತ್ತು ಖನಿಜಾಂಶಗಳು ಮಾತ್ರ ಇರುವುದಲ್ಲದೆ ಹೆಚ್ಚಿನ ಪ್ರಮಾಣದ ಆಂಟಿ ಆಕ್ಸಿಡೆಂಟ್ ಅಂಶಗಳು ಕೂಡ ಲಭ್ಯವಿದೆ. ಈ ಅಂಶಗಳು ನಿಮ್ಮ ದೇಹದ ಫ್ರೀ ರಾಡಿಕಲ್ ಅಂಶಗಳನ್ನ ನಾಶಪಡಿಸಿ ಆರೋಗ್ಯಕರ ಜೀವಕೋಶಗಳಿಗೆ ಮತ್ತು ಅಂಗಾಂಶಗಳಿಗೆ ಯಾವುದೇ ಹಾನಿಯಾಗದಂತೆ ನೋಡಿಕೊಳ್ಳುವುದರ ಮೂಲಕ ತ್ವಚೆಯ ಸೌಂದರ್ಯದ ಜೊತೆಗೆ ಕಾಂತಿಯನ್ನ ಕೂಡ ಹೆಚ್ಚಿಸುತ್ತದೆ. ವಿಶೇಷವಾಗಿ ಗರ್ಭಿಣಿ ಮಹಿಳೆಯರು ತಮ್ಮ ಆಹಾರ ಪದ್ಧತಿಯಲ್ಲಿ ಕೆಂಪು ಬೇಳೆಕಾಳುಗಳನ್ನು ಸೇರಿಸಿ ಸೇವನೆ ಮಾಡುವುದರಿಂದ ದೇಹಕ್ಕೆ ಹೆಚ್ಚಿನ ಪ್ರಮಾಣದ ಪೋಲೇಟ್ ಅಂಶ ಲಭ್ಯವಾಗುತ್ತದೆ. ಇದರಿಂದ ಗರ್ಭಕೋಶದಲ್ಲಿ ಬೆಳವಣಿಗೆ ಆಗುತ್ತಿರುವ ಮಗುವಿನ ಮೆದುಳಿನ ಅಭಿವೃದ್ಧಿಗೆ ಸಹಾಯಕವಾಗುತ್ತದೆ ಮತ್ತು ಹುಟ್ಟುವ ಮಗು ಯಾವುದೇ ನ್ಯೂನ್ಯತೆಗಳಿಂದ ಒಳಗೊಂಡಿರುವುದಿಲ್ಲ. ಇನ್ನು ಕೆಂಪು ಬೇಳೆಕಾಳುಗಳಲ್ಲಿ ಹೆಚ್ಚಿನ ಪ್ರಮಾಣದ ನಾರಿನ ಅಂಶ ಕಂಡುಬರುವುದು. ಯಾವುದೇ ಆಹಾರದಲ್ಲಿ ನಾರಿನ ಅಂಶ ಹೆಚ್ಚಿದ್ದರೆ ಮತ್ತು ಅಂತಹ ಆಹಾರವನ್ನ ಸೇವಿಸಿದರೆ ನಮ್ಮ ದೇಹದಲ್ಲಿ ರಕ್ತದ ಸಕ್ಕರೆ ಪ್ರಮಾಣ ಹೆಚ್ಚಾಗುವುದಿಲ್ಲ. ಮಧುಮೇಹಿಗಳಿಗೆ ಸದಾ ಇಂತಹ ಆಹಾರವೇ ಸೂಕ್ತ ಎಂದು ತಿಳಿದು ಬಂದಿದೆ. ಅಷ್ಟೇ ಅಲ್ಲದೆ ಕೆಂಪು ಬೇಳೆಕಾಳುಗಳು ಕಾರ್ಬೋಹೈಡ್ರೇಟ್ ಅಂಶಗಳನ್ನ ನಮ್ಮ ದೇಹದಲ್ಲಿ ನಿಧಾನವಾಗಿ ಕರಗಿಸುವುದರಿಂದ ಅಗತ್ಯವಾಗಿ ನಮ್ಮ ದೇಹಕ್ಕೆ ಬೇಕಾದ ಶಕ್ತಿ ನಿಧಾನವಾಗಿ ನಮಗೆ ಸಿಗುತ್ತಾ ಹೋಗುತ್ತದೆ. ಅದಲ್ಲದೆ ಕೆಂಪು ಬೇಳೆಕಾಳುಗಳಲ್ಲಿ ಹೆಚ್ಚಿನ ಪ್ರಮಾಣದ ಕಬ್ಬಿಣದ ಅಂಶ ಇರುವುದರಿಂದ ನಮ್ಮ ರಕ್ತ ಸಂಚಾರದಲ್ಲಿ ಆಮ್ಲಜನಕವನ್ನು ನಮ್ಮ ದೇಹದ ಎಲ್ಲಾ ಭಾಗಗಳಿಗೆ ಕೊಂಡೊಯ್ದು ಶಕ್ತಿಯ ಉತ್ಪತ್ತಿಯಲ್ಲಿ ನೆರವಾಗುತ್ತದೆ. ಕಬ್ಬಿಣದ ಅಂಶದ ಕೊರತೆ ಹೊಂದಿರುವವರು ಸಾಮಾನ್ಯವಾಗಿ ಹೆಚ್ಚು ಆಯಾಸ ಮತ್ತು ಸುಸ್ತನ್ನ ಅನುಭವಿಸುತ್ತಿರ್ತಾರೆ. ಇದನ್ನು ಅನಿಮಿಯಾ ಎಂದು ಕರೆಯುತ್ತಾರೆ. ಗರ್ಭಿಣಿ ಮಹಿಳೆಯರು ಸಹ ಸಾಕಷ್ಟು ಕಬ್ಬಿಣದ ಅಂಶದ ಕೊರತೆ ಕೆಲವೊಮ್ಮೆ ಹೊಂದಿರುವ ಕಾರಣ ಹುಟ್ಟುವ ಮಕ್ಕಳಲ್ಲೂ ಕೂಡ ಇದೇ ಸಮಸ್ಯೆ ಕಾಣುತ್ತದೆ. ಹಾಗಾಗಿ ಕೇವಲ ಕೆಂಪು ಬೇಳೆಕಾಳುಗಳನ್ನ ಮಾತ್ರವಲ್ಲದೆ ಗರ್ಭಿಣಿ ಮಹಿಳೆಯರು ತಮ್ಮ ದೇಹಕ್ಕೆ ಅಗತ್ಯವಾದ ಪೌಷ್ಟಿಕ ಸತ್ವಗಳನ್ನ ಒದಗಿಸುವಂತಹ ಆಹಾರಗಳನ್ನ ಕೂಡ ಸೇವನೆ ಮಾಡಲು ಮುಂದಾಗಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.